ನಮಸ್ಕಾರ. ಇವತ್ತು ಕರ್ನಾಟಕದಲ್ಲಿ ಒಂದು ಹಿಂದಿ ಭಾಷೆ ಮಾತನಾಡೋರು ಯಾವ ರೀತಿ ಒಂದು ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಇವತ್ತು ಶೀಲಾದಿತ್ಯ ಬೋಸ್ ಆಗ್ಬೋದು, ಕಮಲ್ ಹಾಸನ್ ಆಗ್ಬೋದು, ಸೋನು ನಿಗಮ್ ಆಗ್ಬೋದು, ಇವತ್ತು ಅವ್ರ ಪರವಾಗಿ ನಾವು ನಿಲ್ತಾ ಇದ್ದೀವಿ. KRS ಪಕ್ಷದವರು ಇವತ್ತು ಶೀಲಾದಿತ್ಯ ಬೋಸ್ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದಾಗ ಬೈಬ್ನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಅವನಿಗೆ ಯಾರು ಹೆಲ್ಪ್ ಮಾಡಲಿಲ್ಲ. ರಕ್ಷಣಾ ವೇದಿಕೆದವ್ರು ಹೋಗಿ, ನಮ್ಮ ಪಾರ್ಟಿಯವ್ರು ಹೋಗಿ, ಖುದ್ದು ನಮ್ಮ ರಾಜ್ಯಾಧ್ಯಕ್ಷರು ಹೋಗಿ ಬೈಬ್ನಹಳ್ಳಿ ಸ್ಟೇಷನ್ಗೆ ಹೋಗಿ, ನಮ್ಮ ರಾಜ್ಯ ಉಪಾಧ್ಯಕ್ಷರು ಹೋಗಿ ಅವನಿಗೆ ಒಂದು ಸಪೋರ್ಟ್ ಮಾಡಿ ಸ್ಟೇಷನಿಂದ ಒಂದು ಬೇಲ್ ಮಾಡಿಬಿಟ್ಕೊಂಡು ಬಂದರು. ಈ ರೀತಿ ಒಂದು ಎಷ್ಟೇ ಹಲ್ಲೆ ಆದರೂ ಯಾವ ಪಕ್ಷದವ್ರು ಧ್ವನಿ ಎತ್ತಕ್ಕಾಗ್ತಾ ಇಲ್ಲ ಇವತ್ತು. ಯಾಕೆ ಅವರೆಲ್ಲ ದುಡ್ಡು ಕೊಟ್ಟು ಓಟ್ ಗೆದ್ದಿರುವಂತಹ ರಾಜಕಾರಣಿಗಳು. ಇವತ್ತು ನಾವು ಜನಪರ ಹೋರಾಟ ಮಾಡ್ತಿದ್ದೀವಿ ಅಂದರೆ ನಾವು ಕರ್ನಾಟಕದಲ್ಲಿ KRS ಪಾರ್ಟಿ ಒಂದೇ, ಕನ್ನಡಿಗರ ಪರವಾಗಿ ಧ್ವನಿ ಎತ್ತಾ ಇರೋದು KRS ಪಕ್ಷ. ಇಲ್ಲಿ ತನಕ ಯಾವ ರಾಜಕೀಯ ಪಕ್ಷಗಳನ್ನು ಇಷ್ಟೆಲ್ಲ ಸೋನು ನಿಗಮ್ ಆಗಲಿ, ಕಮಲ್ ಹಾಸನ್ ಆಗಲಿ, ಶೀಲಾದಿತ್ಯ ಬೋಸ್ ಇಂಥ ಇವತ್ತೇನು ಆಟೋ ಡ್ರೈವರ್ಗೆ ಲೇಡಿ ಚಪ್ಪಲಿ ಹೊಡೆದಿದ್ದಾರಲ್ಲ, ಇಂಥದ್ರ ಪರವಾಗಿ ಇಲ್ಲಿ ತನಕ ಯಾವ ಅಧಿಕಾರದಲ್ಲಿರುವಂತಹ MLA MP ಸಚಿವರು ಯಾರು ಕೂಡ ಧ್ವನಿ ಎತ್ತಿಲ್ಲ. ಯಾಕೆ ಅವರಿಗೆ ಕರ್ನಾಟಕದಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ MLA MPಗಳು. ಯಾಕೆ ಕನ್ನಡ ಪರವಾಗಿ ಯಾಕೆ ಧ್ವನಿ ಎತ್ತಾ ಇಲ್ಲ? ಇಷ್ಟೆಲ್ಲ ಅಲ್ಲಿ ಆದರೂ TV ಒಂದು ಮಾಧ್ಯಮಗಳಲ್ಲಿ ಬರ್ತಾ ಇದ್ರು, ಅವ್ರಿಗೆ ಕಾಣ್ತಾ ಇದ್ರು ಅವ್ರಿಗೆ ಧ್ವನಿ ಎತ್ತಕ್ಕಾಗ್ತಾ ಇಲ್ಲ. ಯಾಕೆ? ಅವ್ರಿಗೆ ದುಡ್ಡು ಮಾಡೋದೊಂದಿದೆ ಅಷ್ಟೇ. ದುಡ್ಡು ಬಿಟ್ಟರೆ ಅವ್ರಿಗೆ ಏನಿಲ್ಲ. ಕನ್ನಡಿಗರಲ್ಲಿ ಕರ್ನಾಟಕದಲ್ಲಿ ಅವಮಾನ ಆಗ್ತಾ ಇದ್ರು ಅವ್ರಿಗೆ ಧ್ವನಿ ಎತ್ತಕ್ಕಾಗಲ್ಲ. ಅದಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ KRS ಪಕ್ಷ ಪ್ರತಿಯೊಬ್ಬರ ಕನ್ನಡಿಗರ ಪರವಾಗಿ ಇರುತ್ತೆ. ಎಲ್ಲೇ ಒಂದು ತೊಂದರೆ ಆದ್ರೂ ನಾವೇ ಮುಂದೆ ಇರ್ತೀವಿ. ಎಂಥ ನೊಂದು ಬಂದ ವ್ಯಕ್ತಿಗಳಿಗಿದ್ರು ಕೂಡ ನಮ್ಮ KRS ಪಕ್ಷ ಸಪೋರ್ಟ್ ಮಾಡುತ್ತೆ. ತಾವೆಲ್ಲರೂ KRS ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೇಕಂತ ಕೇಳಿಕೊಳ್ತಾ ಇದ್ದೀವಿ. ಜೈ KRS.